ಕಾನ್ಫಿಡೆನ್ಸ್ಗೆ ಸ್ವಲ್ಪ ಪೆಟ್ಟಾಗಿದೆ. ಬಟ್ ಇದು ಅಮೇರಿಕಾದ ಮೇಲೆ ದಾಳಿ ಮಾಡುವಂಥ ಒಂದು ವಿಷಯವನ್ನು ಇವತ್ತು ಮಾಡೋದು ನೋಡಿದಾಗ ಸಹಜವಾಗಿ ಅಮೇರಿಕ ಸಹಿತ ಅಸುರಕ್ಷಿತ ಆಗಿದೆ. ಸ್ವತಃ ತನ್ನಂತ ರಕ್ಷಣೆ ಮಾಡಿಕೊಳ್ಳಲಾರದು ಈ ಕೊಲ್ಲಿ ರಾಷ್ಟ್ರಗಳನ್ನ ಹೆಂಗೆ ರಕ್ಷಣೆ ಮಾಡ್ತದೆ? ಈಗ ಕೊಲ್ಲಿ ರಾಷ್ಟ್ರಗಳಿಗೆ ಅನುಭವ ಬಂದದ. ಹೌದಪ್ಪ, ಇರಾನ್ನ ಇವತ್ತು ಅತ್ಯಂತ ಪ್ರಬಲ, ನಾವು ಅವ್ರು ಹೇಳೋದಕ್ಕೆ ಕೇಳಬೇಕು ಅನ್ನೋಂತಕ್ಕೆ ಬಂದು ನಿಂತದ. ಕೇಳೋದಿಲ್ಲ ಅಂತಂದ್ರೆ ಕ್ಷಿಪಣಿ ದಾಳಿದ. ಈಗ ಯುರೇನಿಯಂ ಉಪಯೋಗ ಸಾಕಷ್ಟು ಸಂಗ್ರಹ ಮಾಡಿದ, ಯಾವ ಬೇಕಾದಾಗ ಅದರ ಆ ಒಂದು ಬಾಂಬನ್ನು ತಯಾರು ಮಾಡುವಂಥ, ನ್ಯೂಕ್ಲಿಯರ್ ಬಾಂಬನ್ನು ತಯಾರು ಮಾಡುವಂಥ ಶಕ್ತಿ ಪಡೆದಂಥ ಸುದ್ದಿಗಳಿದ್ದ. ಹೀಗಾಗಿ ಕೊಲ್ಲಿ ರಾಷ್ಟ್ರ ಇರುತ್ತಿರುವಂಥ ಆಯ್ಕೆ ಅಮೆರಿಕ ಬೇಕು, ಇರಾನ್ ಬೇಕು. ಇರಾನ್ ಬೇಕು ಅನ್ನೋದು ಹಂತಕ್ಕೆ ಬರ್ತದೆ. ಯಾಕಂದ್ರೆ ಒಂದು ವೇಳೆ ಈ ಇರಾನ್ ಬೇಡ ಅಂದ್ರೆ ಹೊರ್ಮೋಸ್ ಬಾಗಿಲು ಬಂದ ಕೇವಲ ಇರಾನಿಗೆ ಬೇಕಾದವ್ರು ಮಾತ್ರ ದಾಟಿ ಹೋಗುವಂಥದ್ದು. ಆದರೆ ಬಿಡಿಸುವಂಥ ಶಕ್ತಿ ಇವತ್ತು ಅಮೆರಿಕಗೆ ಇದ್ದಿದ್ದರೆ ಇಷ್ಟರಲ್ಲಿ ಬಿಡಿಸ್ತಾ ಇತ್ತು. ಅಮೆರಿಕದ್ದಾಗಿರ್ಬೋದು, ಅಮೆರಿಕ ಮಿತ್ರ ರಾಷ್ಟ್ರಗಳಾಗಿರ್ಬೋದು, G7 ಆಗಿರ್ಬೋದು, ಇನ್ನುಳಿದ ಯಾವುದೇ ದೇಶಗಳು ಅಲ್ಲಿ ದಾಟಿ ಹೋಗ್ತಾ ಇಲ್ಲ. ಹಡಗುಗಳು ಜಗದ 20% ಎಣ್ಣೆ ಆ ಮೂಲಕ ಹೋಗ್ಬೇಕು, ಹೊರಮೋಸ್ ಮೂಲಕ ಎಲ್ಲ ಸುತ್ತಾಗಿ ಹೋಗ್ಬೇಕಾಗ್ತದೆ. ಸಿಕ್ಕಾಪಟ್ಟೆ ಖರ್ಚು ಬರ್ತದೆ, ಸಿಕ್ಕಾಪಟ್ಟೆ ಲಾಸ್ ಆಗ್ತದೆ. ಮತ್ತು ಎಲ್ಲಿ ಬೇಕಾದ್ರೆ ಇರಾನ್ ದಾಳಿ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ಇರಾನದ ಮಾತನ್ನು ಅಮೆರಿಕ ಅನಿವಾರ್ಯವಾಗಿ ಕೇಳಬೇಕಾಗತ್ತಾ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಕೊಲ್ಲಿ ರಾಷ್ಟ್ರಗಳು ಇರಾನದ ಕಡೆಗೆ ತಮ್ಮ ದೋಸ್ತಿ